ಅದು ಹೋಗಿ ಇಡಬೇಕೀಗ ಅವ್ರ ಮಕ್ಕಳಿಂದ ಅಲ್ಲೋ ಕೂತ್ಕೊಳ್ಳಿ ಹೇಳಿ ಅವ್ರ ಮೂಲಕ ಸರ್ ಇನ್ನು ಮುಂದೆ 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 ದೇವಲೋಕದತ್ತ ಅಂಬೇಡ್ಕರ್ ಆಗಮನ. ದ್ವಾರಪಾಲಕರು ನಿಂತಿರುವಾಗ ಅಂಬೇಡ್ಕರ್ ನಿಧಾನವಾಗಿ ಬರುತ್ತಿದ್ದಾರೆ. ಬನ್ನಿ ಬನ್ನಿ ಬಾಬಾ ಸಾಹೇಬರೇ, ತಮಗಿದು ಸ್ವಾಗತ. ತಾವು ಬಂದದ್ದನ್ನು ಕಂಡು ನನಗೆ ತುಂಬಾ ಸಂತೋಷವಾಗುತ್ತದೆ. ಅಷ್ಟೇ ಅಲ್ಲ, ತಾವು ಬಂದಿದ್ದು ನಮ್ಮಂತವರಿಗೆ ಬಂದಂತ ದೈವಲೋಕದಿಂದ ಬಂದಂತ ದೈವವೇನೋ ಒಂದು ಭಾಸವಾಗುತ್ತಿದೆ ಬಾಬಾ ಸಾಹೇಬರೇ. ದ್ವಾರಪಾಲಕರೇ, ನಿಮಗೂ ನಿಮ್ಮ ಕಾರ್ಯಕ್ಕೆ ನನ್ನ ಮನಗಳು. ಏನು ಮಾಡುವುದು ಬಾಬಾ ಸಾಹೇಬ್ರೆ? ಯಾರ ಮುಂದೆ ಹೇಳುವುದು ನಮ್ಮ ಗೋಳನ್ನು? ಯಾಕೆ ನೀವೆಲ್ಲ ಶ್ರೇಷ್ಠರು, ನಿಮಗೆ ನೋವಾಗುವಂಥದ್ದು ಇಲ್ಲಿ ಏನಿಲ್ಲವೆನಿಸುತ್ತದೆ? ಬಾಬಾ ಸಾಹೇಬ್ರೆ, ಅದು ಪರರಿಗೆ ಕೇವಲ ಕಲ್ಪನೆ ಅಷ್ಟೇ ಬಾಬಾ ಸಾಹೇಬ್ರೆ, ಪರರಿಗೆ ಕೇವಲ ಕಲ್ಪನೆ ಅಷ್ಟೇ. ನಿಮ್ಮ ನೋವು ನನ್ನಿಂದ ಪರಿಹಾರವಾಗುವಂತಿದ್ದರೆ ನಾನು ಖಂಡಿತ ಹೋರಾಡುತ್ತೇನೆ. ಬಾಬಾ ಸಾಹೇಬ್ರೆ, ಕೆಲವು ಸಾರಿ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಅದರ ಪರಿಹಾರಕ್ಕಾಗಿ ದೊಡ್ಡ ದೊಡ್ಡವರ ಬಳಿ ಅಲಿದಾಡಬೇಕಾಗುತ್ತಿದೆ ಬಾಬಾ ಸಾಹೇಬರೇ, ಅಲಿದಾಡಬೇಕಾಗುತ್ತಿದೆ. ಅರ್ಥವಾಯಿತು ನಿಮ್ಮ ನೋವಿನ ಗೋಳು. ನೀವು ನಿಮ್ಮ ನಾಯಕರ ಆದೇಶದಂತೆ ಕೆಲಸ ಮಾಡಿದರೂ ನಿಮಗೆ ಶಿಕ್ಷೆ ಆಗುತ್ತದೆ ಅಲ್ಲವೇ? ಇನ್ನು ಮುಂದೆ ಹಾಗೆ ಆಗದು. ಸ್ವಲ್ಪ ತಾಳ್ಮೆ ಇದೆ, ಮತ್ತೆ ವಿಶ್ವಾಸವಿರಲಿ. ನಮ್ಮ ಹೋರಾಟದ ಮೇಲೆ ನಿಮಗೆ ನಂಬಿಕೆ ಇದೆ. ಖಂಡಿತ ಬಾಬಾ ಸಾಹೇಬ್ರೆ, ನೀವು ಮಾಡುತ್ತಿರುವ ಹೋರಾಟ ನಿಮಗಾಗಿ ಅಲ್ಲ, ನಮ್ಮಂತವರಿಗಾಗಿ ಎಂದು ತಿಳಿದು ನನಗೆ ತುಂಬಾ ಸಂತೋಷವಾಗುತ್ತಿದೆ ಬಾಬಾ ಸಾಹೇಬ್ರೆ. ಸಬಲರ ಲೋಕವೆಂದು ತಿಳಿದ ದುರ್ಬಲರ ಮನವೇಕು ಮತ್ತೆ ಮತ್ತೆ ಹಾಡಿ ಹೋಗುತ್ತಿದೆ. ಈ ಮಿಥ್ಯ ಸರ್ಗ ನರಕ ಲೋಕಗಳನ್ನೆಲ್ಲ ನೋಡಿದರೆ ಬದಲಾವಣೆ ಬಯಸುತ್ತಿದೆ ಈ ಜಾಗ. ಈ ಆಲಸ್ಯ ದಾಸ್ಯದ ಬದುಕಿಗೆ ತಿಲಾಂಜಲಿ ನೀಡಲೇಬೇಕು. ಸರಿ ಬಾಬಾ ಸಾಹೇಬ್, ಹೋಗಿ ಬನ್ನಿ. ನಮ್ಮಂತವರ ಕಷ್ಟಗಳನ್ನು ಪರಿಹಾರ ಮಾಡೋದಕ್ಕೋಸ್ಕರ ಆ ಭೂಲೋಕದಿಂದ ಈ ದೈವಲೋಕಕ್ಕೆ ಬಂದಂತ ಬಾಬಾ ಸಾಹೇಬರಿಂದ ಆದರೂ ನಮ್ಮ ಕಷ್ಟಗಳು ನಿವಾರಣೆಯಾಗಲಿ ಎಂಬುದು ನನ್ನ ಆಸೆ. ಚಿತ್ರಗುಪ್ತ ಯವಲೋಕಕ್ಕೆ ಆಗಮಿಸುತ್ತಿರುವ ಬಾಬಾ ಸಾಹೇಬರು ಚಿತ್ರಗುಪ್ತರೊಂದಿಗೆ ಬನ್ನಿ ಬನ್ನಿ ಬಾಬಾ ಸಾಹೇಬರೇ, ನಿಮಗಿದು ವಿಶೇಷ ಸ್ವಾಗತ. ಏಕೆ ಚಿತ್ರಗುಪ್ತರೇ, ನನಗೇಕೆ ವಿಶೇಷ ಸ್ವಾಗತ? ನಾನು ಒಬ್ಬ ಸಾಮಾನ್ಯ ಮನುಷ್ಯನೇ ತಾನೆ.
ಇಲ್ಲ ಇಲ್ಲ ಬಾಬಾ ಸಾಹೇಬರೇ, ನೀವು ನಿಮ್ಮ ಲೋಕದಲ್ಲಿ ಅಸಾಧ್ಯವಾದದ್ದನ್ನು ಸಾಧಿಸಿ ಬಂದಿದ್ದೀರಿ. ಇದು ವಿಶೇಷವಲ್ಲವೇ? ಅಸಾಧ್ಯವಾದುದು ಯಾವುದು ಚಿತ್ರಗುಪ್ತರೆ? ಎಲ್ಲವೂ ನಮ್ಮ ನಮ್ಮಯ ಕ್ರಿಯೆ ಪ್ರತಿಕ್ರಿಯೆಗಳೇ ಆಗಿರುವಾಗ ಇನ್ನೆಲ್ಲಿಯ ವಿಶೇಷತೆ? ನಮಗಾಗಿ ಯಾರು ಬರುತ್ತಾರೆ ಎಂದು ಕಾಯುವ ಬದಲು ಅವರವರ ಕೆಲಸ ಅವರೇ ಮಾಡಿದರೆ ಮುಗಿಯಿತು. ಸರ್ವರಿಗೂ ಸಮಪಾಡು, ಸರ್ವರಿಗೂ ಸಮಪಾಲು ಅಲ್ಲದೆ? ಬಾಬಾ ಸಾಹೇಬರೇ, ಅದು ನಿಮ್ಮಿಂದ ಮತ್ತು ನಿಮ್ಮಂತವರಿಂದ ನಿಮ್ಮ ಲೋಕದಲ್ಲಿ ಮಾತ್ರ ಸಾಧ್ಯವೇನೋ ಅದು. ಇದಕ್ಕೆ ಚಿತ್ರಗುಪ್ತರೆ, ನೀವು ನಮಗಿಂತ ಶ್ರೇಷ್ಠರು, ನಮಗೆ ಮಾದರಿ ಎಂದು ನಮ್ಮವರು ತಿಳಿದಿದ್ದಾರೆ. ಅದು ಕಲ್ಪನೆಯೇನೋ ಸರಿ, ನಿಮ್ಮಲ್ಲಿನ ಆ ಶಂಕೆ ಸರಿಯಾಗೇ ಇದೆ. ನಾನು ದೇವಲೋಕದಲ್ಲಿ ಸಂಚರಿಸಿ ಬರುವಾಗ ತಿಳಿಯಿತು. ನಾರಾಯಣ 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 ನಾರಾಯಣ. ಇದೇನಿದು ಚಿತ್ರಗುಪ್ತರೇ, ನಿಮ್ಮ ತೃಪ್ತಿಯನ್ನು ಇವನು ಮಾನವನ ಬಳಿ ಹೇಳುತ್ತಿದ್ದೀರಿ? ಇವರಿಂದ ಏನಾದರೂ ದೇವಲೋಕ, ಯಮಲೋಕ, ಸಪ್ತಲೋಕಗಳಲ್ಲಿ ಬದಲಾಗುತ್ತದೆ? ಹಾಗೇಕೆ ಹೇಳುತ್ತಿದ್ದೀರಿ ನಾರದರೆ? ಇಲ್ಲಿ ನನ್ನಿಂದ ಏನೂ ಬದಲಾವಣೆ ಆಗಬೇಕೆಂದಿಲ್ಲ. ಆದರೂ ಸಹಿತ ಇವರ ಮುಂದೆ ಹೇಳ್ತೀರಂತಂದ್ರೆ ನಾನು ಈ ಮೊದಲೇ ಈಗ ಬರಬೇಕಿತ್ತು ಎಂದೆನಿಸುತ್ತದೆ. ನಾರಾಯಣ ನಾರಾಯಣ, ಇದೆಲ್ಲವೂ ಈ ಚಿತ್ರಗುಪ್ತನಿಂದ ಅಥವಾ ನನ್ನಿಂದ ಆಗದ ಕಾರ್ಯ. ಅದೇಕೆ ಆಗಬಾರದು? ಹಾಗಾದರೆ ಎಲ್ಲ ದೇವತೆಗಣಗಳನ್ನ ಸೇರಿಸಬೇಕಾಗಬಹುದೇನು? ಹಾಗೆ ಆಗಲಿ ನಾರದರೆ. ನಾರಾಯಣ ನಾರಾಯಣ, ಹಾಗಾದರೆ ಈ ಲೋಕದಲ್ಲಿ ನೀವು ಏನನ್ನ ನೋಡಿದಿರಿ? ಇಲ್ಲಿ ವಂಶ ಪಾರಂಪರ್ಯ ಪ್ರಭುತ್ವ ಜಾರಿಯಲ್ಲಿದೆ. ಬಲಿಷ್ಠರು ದುರ್ಬಲರ ಕಡೆಯಿಂದ ಬಲವಂತವಾಗಿ ಸೇವೆಯನ್ನು ಪಡೆಯುವುದು, ಇತರರನ್ನು ಜೀತದಾಳುಗಳಂತೆ ಕಾಣುವುದು, ತಮ್ಮ ಐಷಾರಾಮಿ ಜೀವನಕ್ಕಾಗಿ ಸೇವಕರನ್ನು ಬಲವಂತವಾಗಿ ಸೇವೆಯನ್ನು ಪಡೆಯುವುದು ಸರ್ವೇ ಸಾಮಾನ್ಯವಾಗಿದೆ. ಇದು ಕೊನೆಗಾಣಲೇಬೇಕು. ಇಲ್ಲಿ ಆ ರೀತಿಯಲ್ಲಿ ಏನೂ ಇಲ್ಲವಲ್ಲ? ಏನು ಹೇಳ್ತಿದ್ದೀರಿ ನೀವು? ಈ ವಿಷಯ ನಮ್ಮ ನಾಯಕರಿಗೆ ಗೊತ್ತಾದರೆ ಇವರನ್ನು ಶಿಕ್ಷಿಸಿ ಬಿಟ್ಟರು. ಶಿಕ್ಷೆ ಎಂತೆಂದೋ ಶಿಕ್ಷೆಗೆ ಅಂದರೆ ಇವರು ನಿಮ್ಮ ಶಿಕ್ಷೆಗೆ ಹೆದರೇನು? ನಿಮ್ಮಯ ಶಿಕ್ಷೆ ಇವರು ಯಾವ ಲೆಕ್ಕ? ಇಲ್ಲಿ ಅವರ ಸಂಬಂಧಿಕರು ಯಾರು ಇಲ್ಲವಲ್ಲ? ಯಾರಿಗಾಗಿ ಹೋರಾಡ್ತಾರೆ ನಾದ್ರೆ? ಈಗಾಗಲೇ ನಿಮಗೆ ಗೊತ್ತಿಲ್ಲದೆ ನಿಮ್ಮನ್ನು ತೊಡಿದಿರಿ. ನಿಮ್ಮಂತ ದುರ್ಬಲ ನಿಸ್ಸಹಾಯಕ ತುಳಿತಕ್ಕೊಳಗಾದವರು ಯಾರೇ ಆದರೂ ಅವರ ಪರವಾಗಿ ಇವರು ಧ್ವನಿ ಎತ್ತುತ್ತಾರೆ. ಲೋಕ ಯಾವುದಾದರೇನು ಅಲ್ವೇ ಬಾಬಾ ಸಾಹೇಬ್ರೆ? ನಾರದರೆ ಅದು ಬರೀ ಕಲ್ಪನೆ ಅಷ್ಟೇ. ಏಕೆ ಚಿತ್ರಗುಪ್ತರೆ? ಅಂಜಿಕೆ ನಿಮಗೆ. ನೀವು ನಮಗಾಗಿ ಅಲ್ಲ, ನಿಮಗಾಗಿ ಸಭೆಯನ್ನು ಸೇರಿಸಲು ಏರ್ಪಾಡು ಮಾಡಿ. ನಾರಾದರೆ ಎಲ್ಲ ಮುಖ್ಯಸ್ಥರನ್ನು ಸೇರಿಸಲು ಸಹಕರಿಸುತ್ತೀರಿ ತಾನೆ? ಚಿತ್ರಗುಪ್ತರೆ, ದೇವಗಣಗಳ ಸಭೆ ಯಾವಾಗ ಆಗದರೆ? ಅಯ್ಯೋ ಹೋಗ್ಲಿ ಬಿಡಿ ನಾರದರೆ, ನಮ್ಗೆ ಯಾಕೆ ಇಲ್ಲದ ವಿಚಾರ? ಹಾಗಾದರೆ ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರರ ಸಮಕ್ಷಮದಲ್ಲಿ ಎಲ್ಲಾ ಮುಖ್ಯಸ್ಥರನ್ನು ಕರೆಯೋಣವೇ? ಹಾಗೆ ಆಗಲಿ ನಾರದರೆ. ನಾರಾಯಣ ಅಯ್ಯೋ ನಾರದರೆ, ಈ ವಿಷಯ ಗೊತ್ತಾದರೆ ನಮ್ಮ ನಾಯಕರಿಗೆ ಅವರ ಪದವಿ ಹೋಗುತ್ತದೆ ಎಂಬ ಭಯ ಕಾಡುತ್ತದೆ ಎಂದು ನನಗನಿಸುತ್ತದೆ. ಹಾಗಾದರೆ ಇನ್ನು ದೇವಲೋಕಗಳಲ್ಲಿ ಇರ್ತಕ್ಕಂಥ ದೇವತೆಗಳ ಗತಿ ಅದೋ ಗತಿ ಬರಲೇ? ಅಯ್ಯೋ ವಿಧಿಯೇ, ಇದೆಂತಹ ವಿಪರ್ಯಾಸ! ಅದೆಷ್ಟೋ ಜೀವಾತ್ಮಗಳ ಕರ್ಮಗಳ ಲೆಕ್ಕ ತಿಳಿಸಿ ಅವರಲ್ಲಿ ಭಯ ಆತಂಕ ಹುಟ್ಟಿಸುವ ನನಗೇಗೆ ಇಂದು ಭಯವಾಗುತ್ತಿದೆ. ನಮ್ಮ ಒಡೆಯರು ಬಂದು ಅದೇನು ಕೇಳುವರು, ಅದೇನು ಮಾಡುವರು ಒಂದು ತಿಳಿಯದಾಗಿಲ್ಲ.
ದೇವಲೋಕಕ್ಕೆ ಯಮಧರ್ಮರ ಆಗಮನ. ಅದು ಸ್ವಲ್ಪ ಇದಾಗ್ಬೇಕಾಗಿತ್ತು. ಧರ್ಮ, ಯಮಧರ್ಮ. ಸಕಲ ಬ್ರಹ್ಮಾಂಡದಲ್ಲಿ ಸಪ್ತೇಳು ಲೋಕಗಳಲ್ಲಿನ ಚರಾಚರ ಜೀವಿಗಳು ನನ್ನ ನಾಮವನ್ನು ಕೇಳಿದೊಡನೆ ಅಂಜಿ ಬಾಲ ಮುದುರಿಕೊಂಡು ತೆಪ್ಪಗೆ ಇರುವಾಗ ಕೇವಲ ಏಕೋಚಿತ್ತ ಈ ಹುಲಮಾನವ ಬಂದು ನಮ್ಮ ಲೋಕವನ್ನು ಅಲುಗಾಡಿಸಲು ಸಾಧ್ಯವೇ? ಭ್ರಮೆ, ಕೇವಲ ಭ್ರಮೆ. ಮಹಾಪ್ರಭು, ಅದು ಆ ಮಾನವನಿಗೆ ನಾವು ಎಷ್ಟೋ ತಿಳಿ ಹೇಳಿದರೂ ಆ ಮಾನವ ತನ್ನ ತತ್ವಗಳಿಗೆ ಬದ್ಧನಾಗಿದ್ದಾನೆ. ಅದು ಅಲ್ಲದೆ ನಮ್ಮ ಲೋಕದಲ್ಲಿ ಸಂಚರಿಸಿ ಬರುವಾಗ ನಾವು ಸೇವಕರಿಗೆ ನೀಡದ ಅನಿಷ್ಟ ಸೌಲಭ್ಯವನ್ನು ಕಂಡು ಬಂದಿದ್ದಾರೆ. ಅದು ಅಲ್ಲದೆ ಒಂದು ಪದವಿಗೆ ಒಬ್ಬರೇ ಏಕೆ ಹೊಂದಿಕೊಂಡಿರಬೇಕು ಎಂದು ಪ್ರಶ್ನೆ ಮಾಡಿದರು. ಕೇವಲ ಪದವಿಗೆ ಮಾತ್ರ ಸೀಮಿತವಾಗಿಲ್ಲವರ ಧ್ವನಿ. ಪ್ರತಿಯೊಬ್ಬ ಸೇವಕರು ಅವರವರ ಅರ್ಹತೆಗೆ ಅನುಗುಣವಾಗಿ ಉನ್ನತ ಪದವಿಗೆ ಏರಲೇಬೇಕು ಎಂಬುದು ಅವರ ವಾದ. ಛತ್ರಗುಪ್ತ, ಸಾಕು ನಿಲ್ಲಿಸು ನಿನ್ನ ಮಾತುಗಳನ್ನು. ಏನು ಭೂಲೋಕವೇ? ಇಲ್ಲಿ ಅನಾದಿ ಕಾಲದಿಂದಲೂ ನಾವೇ ಇದ್ದೇವೆ. ನಮಗೆ ವಹಿಸಿಕೊಟ್ಟ ಲೋಕಗಳಿಗೆ ಅಧಿಪತಿಗಳಾಗಿದ್ದೇವೆ. ಇರುವುದೆಲ್ಲವನ್ನು ಬಿಟ್ಕೊಟ್ಟು ಈಟಿ ಹಿಡಿದು ಸಿಪಾಯಿಯಂತೆ ದುಡಿಯಲೇನು? ಇನ್ನು ನೀವು ನಮ್ಮ ಪದವಿಗೇರಿ ಈ ಹುದ್ದೆಯನ್ನು ನಿಭಾಯಿಸಬಲ್ಲಿರ? ಅದೇಕಾಗಬಾರದು ಎಂದರೆ ಅಯ್ಯೋ ಚಿತ್ರಗುಪ್ತರೇ, ಏನು ಮಾಡ್ತಿದ್ದೀರಿ? ನಾವು ನಮ್ಮ ತಪ್ಪುಗಳು ಅಜ್ಞಾನವರ್ತಿಗಳು. ಓಹೋ, ಹಾಗಾದರೆ ಮೊದಲೇ ನಿಮ್ಮೆಲ್ಲರ ಬೆಂಬಲ ಪಡೆದಿದ್ದಾರೇನೋ ಎಂಬ ಶಂಕೆ ಮೂಡುತ್ತಿದೆ. ನಾರಾಯಣ ನಾರಾಯಣ ನಾರಾಯಣ. ಈಗಾಗಲೇ ವಿಷಯ ಸರ್ವಲೋಕಗಳಿಗೂ ಹಾಗೂ ಒಡೆಯನಿಸಿಕೊಂಡವರಿಗೂ ತೃಪ್ತಿಯಾಗಿದೆ. ಸರ್ವಗಣಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಮಕ್ಷಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಏನೋ ಮಾತನಾಡಲು ಸಭೆ ಸೇರಿದ್ದಾರೆ. ಹೀಗಾಗಿ ಅಲ್ಲಿಗೆ ಹೋಗಿ ತಿಳಿಸಿ ಬಂದಿದ್ದೇನೆ. ನಾರಾಯಣ ನಾರಾಯಣ, ನಾನಿನ್ನು ಬರಲೇ? ನಾರಾಯಣ ನಾರಾಯಣ. ಚಿತ್ರಗುಪ್ತರೇ, ಹೇಳಿನಾದರೆ ಇಲ್ಲಿ ಈ ಕಥೆಯಾದರೆ ಇಂದ್ರಲೋಕದಲ್ಲಿ ಇನ್ನೇನ್ ಕಥೆಯಾಗಿದೆಯೋ? ಚಂದ್ರಗುಪ್ತ, ಬನ್ನಿ, ಇಂದ್ರನನ್ನು ಸಂಧಿಸಿ ಬರೋಣ. ಹಾಗೆ ಆಗಲಿ ಮಹಾಪ್ರಭು. ಯಮಧರ್ಮರಾಯರಿಗೆ ಜಯವಾಗಲಿ. ಯಮಧರ್ಮರಾಯರಿಗೆ
ಕೇಳಿದಿರಾ ಈ ಹುಲುಮಾನವು ಬಂದು ನಮ್ಮ ಲೋಕವನ್ನೇ ಬುಡಮೇಲು ಮಾಡಲು ಹೊರಟಿದ್ದಾನಂತೆ. ಇನ್ನು ನಮ್ಮ ಸೇವಕರು ಕೇಳಿ ಮರುಪ್ರಶ್ನೆಯಾದರೆ ನಮ್ಮ ಸಕಲ ಸೌಲಭ್ಯಗಳು ಕಳಚಿ ಹೋಗುತ್ತವೆ ಎಂದು ಅನಿಸುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ಆಗಲು ಬಿಡುವುದಿಲ್ಲ. ನಮ್ಮ ಮಾಯಾಜಾಲದಿಂದ ಯಾರೂ ನಮ್ಮನ್ನು ದಾಸ್ಯದಿಂದ ಮುಕ್ತಿಗೊಳಿಸಿ ಅನ್ನದ ಹಾಗೆ ಆಲಸ್ಯದ ಬೀಜವನ್ನು ಬಿತ್ತುತ್ತೇನೆ. ಬೇಡಿಕೆಗಳ ಬೆನ್ನತ್ತಿ ಸದಾ ಕಾಲ ನಮ್ಮ ಬೆನ್ನ ಹಿಂದೆ ಇರುವಂತೆ ಮಾಡುತ್ತೇನೆ. ಯಾವುದನ್ನು ಸ್ವಯಂವಾಗಿ ಸಾಧಿಸದಂತೆ ಮೋಜು ಮಸ್ತಿಗಳ ವ್ಯಸನದಲ್ಲಿ ತಲ್ಲೀನರಾಗುವಂತೆ ಮಾಡುತ್ತೇನೆ. ಸುರಪಾನ ಶನಶೇರಿ ಸದಾ ಕಾಲ ಮಲಗಿರುವಂತೆ ಮಾಡುತ್ತೇನೆ. ಅತಿರಥ ಭಾರತನೇ ನನ್ನ ಮಾಯಾಜಾಲದಲ್ಲಿ ಸಿಲುಕಿ ಸಂಕಷ್ಟ ಅನುಭವಿಸುತ್ತಾ ಶರಣಾಗಿರುವಾಗ ಏನು ಏನು ಮಾನವಾಯಕ್ಕ? ಪ್ರಭುಗಳೇ, ಅವನು ಜ್ಞಾನಿಗಳಾಗಲು ಹೊರಟರೆ ಅಜ್ಞಾನದ ಕತ್ತಲ ಕಾಡು ಮೋಡವನ್ನು ಕವಿಯುತ್ತೇನೆ. ಭೂಲೋಕದಲ್ಲಿ ಕಗ್ಗತ್ತಲ ಕಾರ್ಮೋಡ ಸರಿಸೋ ಶಿಕ್ಷಣ ಎಂಬ ಆಯುಧವನ್ನು ಬಳಸಿ ಸರ್ವರು ಸಮಾನರು, ಸರ್ವರಿಗೂ ಸಮಬಾಳು, ಸರ್ವರು ಸಮಾನರು ಎಂಬ ತತ್ವದಿಂದ ಇಡೀ ಭೂಲೋಕದ ಚಿತ್ರಣವನ್ನೇ ಬದಲಿಸಿ ಬಂದಿದ್ದಾರೆ ಎಂಬುದನ್ನು ನಾವು ಮರೆತೇ ತಾನೆ ಕಟ್ಟು. ನಮ್ಮಯ ಲೋಕದ ಕಟ್ಟ ಕಡೆಯ ವ್ಯಕ್ತಿಗೂ ಆ ಬೆಳಕಾಗಿ ಬರುತ್ತಿರುವ ಬಾಬಾ ಸಾಹೇಬರ ಪ್ರಭೆ ಸಿಗುವುದಾದರೆ ಸಿಗಲಿ ಬಿಡಿ, ತಪ್ಪೇನಿದೆ. ನಿಮಗೆ ಸಲಿಗೆ ಕೊಟ್ಟಿದ್ದು ಹೆಚ್ಚಾಯಿತು. ಇನ್ನು ನೀವು ಬದಲಾವಣೆ ಬಯಸಬಲ್ಲಿರಾ? ಅದು ಮಹಾಪ್ರಭು, ನಾನು ಅದು ನನ್ನದಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಯ್ಯೋ ಪ್ರಭು, ನೀವು ಯಾವುದೇ ಲೋಕದಲ್ಲಿ ಇರದೇ ಇರುವಂತಹ ಹುಚ್ಚ ನೀಚ ಮೇಲು ಕೀಳು ಎಂಬ ಭೇದ ಭಾವ ಮಾಡದ ನಿಮ್ಮಂತಹ ವ್ಯಕ್ತಿಗಳು ಎಲ್ಲರಲ್ಲೂ ಎಲ್ಲ ಲೋಕದಲ್ಲಿ ಇರಬೇಕಲ್ಲ ಪ್ರಭು. ಅಂದರೆ ನೀವು ಶ್ರೇಷ್ಠರೇ, ಯಾರಿಗೂ ಉಪದ್ರವ ಕೊಟ್ಟಿಲ್ಲ. ನೀಪ ನಾಲಿಯ ಸ್ವಲ್ಪ ತೊಳೆದಿತ್ತಲ್ಲ, ಅದು ನಿಷ್ಪಾಪಿ ಅಂದ್ರೆ ಪಾಪ ಮಾಡಿದವರು ಅಷ್ಟೇ. ಓಹೋ, ಹಾಗೆ ಏನಾದರೂ ಮಾಡಲೇಬೇಕು. ನಡೆಯಿರಿ, ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ. ನಡೆಯಿರಿ. ನಮ್ಮ ಮುಂದೆ ಯಾವ ಜ್ಞಾನ, ಯಾವ ಶಕ್ತಿ, ಯಾವ ಸಮಾನತೆ ಏನೂ ಕೆಲಸ ಮಾಡಲ್ಲ. ನಡೆಯಿರಿ. ನೋಡಿದಿರಾ ಅವರ ಅಹಂಕಾರ? ನಾವೇ ಶ್ರೇಷ್ಠರು, ಉಳಿದವರು ಅವರ ಸಮಾನಕ್ಕೆ ಬರಲೇಬಾರದು ಎಂಬ ಆಶೆ ಹೇಗಿದೆ? ಕಾದಿದೆ ಇವರಿಗೆ ಏನೋ. ಬೆಳಕಾಗಿ ಬರುತ್ತಿರುವ ಬಾಬಾ ಸಾಹೇಬರ ಬೆಳಕು ನಮ್ಮಯ ಲೋಕದ ಕಟ್ಟ ಕಡೆಯ ವ್ಯಕ್ತಿಗೂ ಸಿಗಲಿ ಎಂಬುದು ನನ್ನ ಆಸೆ. ಬರಲೇ ಪ್ರಣಾಮಗಳು ಮಹಾದೇವ. ಲೋಕದಲ್ಲಿ ಎಲ್ಲವೂ ಸೌಖ್ಯವಾಗಿದೆ ಅಲ್ಲವೇ? ಇದು ಎಂಥ ಪ್ರಶ್ನೆ? ಎಲ್ಲವೂ ಸೌಖ್ಯವಾಗಿದೆ ಅಲ್ಲ? ಎಲ್ಲವನ್ನೂ ನೋಡಿಕೊಳ್ಳಲು ಒಬ್ಬೊಬ್ಬರಿರುವಾಗ ನಮ್ಮದೇನಿದೆ? ಅಗತ್ಯವಿದ್ದಾಗ ನಮ್ಮನೆ ಅಷ್ಟೇ. ಈ ಪುರುಷರಿಗೆ ಸಂಕಟ ಬಂದಾಗ ಜಗನ್ಮಾತೆ ಲಕ್ಷ್ಮೀ ಪಾರ್ವತಿ ನೆನಪಾಗುವುದಲ್ಲವೇ? ಇದು ಎಂಥ ಮಾತು ಪಾರ್ವತಿ? ತಮ್ಮನ್ನು ಕಡೆಗಣಿಸದಂತೆ ವಾಸವಾಗುತ್ತಿದೆಯಾ? ಅದೇನೋ ಸರಿ, ಒಬ್ಬ ಗುರುಮಾನವ
ಸಶರೀರವಾಗಿ ಬಂದು ಲೋಕದಲ್ಲೆಲ್ಲ ಸಮಾನತೆ, ಸ್ವಾತಂತ್ರ್ಯ, ಹಕ್ಕು ಎಂದು ತಮ್ಮೆಲ್ಲರನ್ನು ಪ್ರಶ್ನಿಸುತ್ತಿದ್ದಾನಂತೆ. ಇದು ನಿಜವೇ? ಪಾರ್ವತಿ, ಆ ಮಾನವ ದೇವತೆಗಳ ಇರುವಿಕೆಯನ್ನೇ ನಂಬಿರುವುದಿಲ್ಲ, ನಂಬುವುದೇ ಇಲ್ಲ. ಎಲ್ಲೇ ಇದ್ದರೂ ಸಮಾನತೆಗಾಗಿ ಹೋರಾಡುವ ಎಚ್ಚೆದೆಯವರು. ತನ್ನ ಅನುಯಾಯಿಗಳಿಗೆ 22 ಪ್ರತಿಜ್ಞೆಗಳನ್ನು ಬೋಧಿಸಿದಂತವರು. ಇದು ಇಲ್ಲಿ ನಮ್ಮನ್ನು ಕೂಡ ಸಾಮಾನ್ಯರಂತೆ ಕಾಣುತ್ತಿದ್ದಾರೆ. ದೇವರ ಅಸ್ತಿತ್ವವನ್ನು ನಂಬದ ಅವರು ಎಂದಿಗೂ ರಾಜಿಯಾಗಿಲ್ಲ. ಕಾಯಕದಲ್ಲಿ ಶೋಷಣೆ ವಿರುದ್ಧ ಹೋರಾಡುವುದರಲ್ಲಿಯೇ ಸಾರ್ಥಕತೆಯನ್ನು ಹೊಂದಿದಂತವರು. ಅವರು ಹೇಳುತ್ತಿರುವುದು ಸರಿಯಾಗಿಯೇ ಇದೆಯಲ್ಲವೇ? ಸರಿಯೇನೋ ನಿಜ. ಈ ಲೋಕದಲ್ಲಿ ಬದಲಾವಣೆ ತರುವುದು ಅಷ್ಟು ಸುಲಭವೇ? ಇಂದ್ರ ಲೋಕದಲ್ಲಿ ನಮ್ಮಯ ಹೆಣ್ಣು ಮಕ್ಕಳ ಸ್ಥಿತಿಯನ್ನು ಕಂಡು ನೀವಾಗಲಿ ನಾವಾಗಲಿ ಎಂದಾದರೂ ಧ್ವನಿ ಎತ್ತಿದ್ದೇವೆ. ವಿವಿಧ ಲೋಕಗಳ ಅಧಿಪತಿಗಳು ಎಂದಾದರೂ ಬದಲಾವಣೆಯಾಗಿದ್ದಾರೆ? ಹಾಗೆಯೇ ನಿಜ. ಆದರೂ ಅಗೋ, ಬಾಬಾ ಸಾಹೇಬರೇ ಬರ್ತಿದ್ದಾರೆ. ಸ್ವಲ್ಪ ತಾಳಿ. ನಮಸ್ಕಾರ ಮಾತೆ. ನಮಸ್ಕಾರ ಮಾತೆ. ಸಣ್ಣರಾಗಿದ್ದೇವೆ ಪುತ್ರ ಬಾಬಾ ಸಾಹೇಬ. ಬಾಬಾ ಸಾಹೇಬರೇ, ನೀವು ಹೋಗುತ್ತಿರುವ ದಾರಿ ಸುಲಭವಾಗಿದೆ ಏನು? ಅರ್ಥವಾಯಿತು ಮಾತೆ. ನಾನು ನನ್ನ ಕಾರ್ಯವನ್ನು ಬಿಡುವುದಿಲ್ಲ. ಗಂಡಿರಲಿ ಹೆಣ್ಣಿರಲಿ ಭೇದ ಭಾವ ಎಂದಿಗೂ ಸಲ್ಲದು. ಸುಖದ ಸೊಪ್ಪತ್ತಿಗೆ ಕೆಲವರ ಸೊತ್ತಾಗಬಾರದು. ಹಾಗಾದಲ್ಲಿ ಮದ್ದಿನಲ್ಲಿ ಮೈಮರೆಯುವುದು. ನಿಮ್ಮ ವಿಶ್ವಾಸ? ಖಂಡಿತ ಮಾತೆ. ಮುತ್ತಿನಂತ ಮಾತನಾಡಿ ಮೆತ್ತಗೆ ಹೊಂದಾಣಿಕೆ ಸಂಧಾನ ತಂದರೆ ತಾವು ಹಿಂದೆ ಸರಿಯುವುದಿಲ್ಲ ತಾನೆ? ಅದು ಎಂದಿಗೂ ಆಗದು ಮಹಾದೇವ. ಬದಲಾವಣೆಯಾಗದ ಹೊರತು ಬಂದಿಯಾದರೂ ಸರಿ, ಬಂಧಗಳ ಬಂದ ಕಳಿಸಿದರೂ ಸರಿ, ಸಮಾನತೆಗಾಗಿ ನಾನು ಸದಾ ಸಿದ್ಧನಿರುತ್ತೇನೆ. ಬಾಬಾ ಸಾಹೇಬರೇ, ಹಾಗಾದರೆ ನಾಳಿನ ಸಭೆಯಲ್ಲಿ ತಾವು ಏನು ಪ್ರಸ್ತಾಪ ಮಾಡಲಿದ್ದೀರಿ? ತಮ್ಮ ಬೇಡಿಕೆ ಏನಿರಬಹುದು? ರಾದಿಯಾಗಿ ಮಹಿಳೆಯರ ಶೋಷಣೆ ನಡೆಯುತ್ತಿರುವಾಗ ನಾನು ಹೇಗೆ ಸುಮ್ಮನಿರಲಿ ಮಹಾದೇವ? ನಮಗಾಗಿ ಯಾರು ಬರುತ್ತಾರೆ ಎಂದು ತಮ್ಮ ಪಾಪದಲ್ಲಿ ತೊಡಗಿದರೆ ಅವರು ಆ ಪಾಪದಲ್ಲಿ ತೊಡಗಿದಂತೆ ಮಹಾದೇವ. ಬಾಬಾ ಸಾಹೇಬರು ಹೇಳುತ್ತಿರುವುದು ಸರಿಯಾಗಿಯೇ ಇದೆ. ನಮಗಾಗಿ ಎಂದಾದರೂ ಏನನ್ನಾದರೂ ಕೇಳಿದ್ದೇವೆಯೇ? ನಮ್ಮ ಪರಿಸ್ಥಿತಿಯೇ ಹೀಗಾಗಿದೆ ಎಂದ ಮೇಲೆ ಇನ್ನು ನಮ್ಮ ಸೇವೆ ಮಾಡುವ ಸೇವಕರ ಪರಿಸ್ಥಿತಿ ಹೇಗಿರಬೇಡ? ಈ ಲೋಕದಲ್ಲಿ ಬದಲಾವಣೆಯ ಗಾಳಿ ಬೀಸಿದ್ದು ನನಗಂತೂ ನೆನಪೇ ಇಲ್ಲ. ಹೌದು ಮಾತೆ. ನಿಮ್ಮಗಳ ಯಾವ ಲೋಕದಲ್ಲೂ ಯಜಮಾನಿಕೆಯಾಗಿಯೇ ಉಳಿದಿದೆ. ಇತರರಿಗೂ ಅವಕಾಶ ನೀಡಬಹುದಲ್ಲವೇ? ಅದೇನು ಭಿಕ್ಷೆ ರೂಪದಲ್ಲಿ ನೀಡಬೇಕೆಂದಿಲ್ಲ. ಯಾರು ಜನಸಾಮಾನ್ಯರಿಗೆ ಒಳಿತನ್ನು ಮಾಡಬಲ್ಲವರು ಅಂತವರಿಗೆ ನಾಯಕರನ್ನಾಗಿ ಮಾಡಿಕೊಳ್ಳಲು ಅವಕಾಶ ನೀಡಬಹುದಲ್ಲವೇ? ನಮ್ಮ ಲೋಕದಲ್ಲಿ ನಿಮ್ಮನ್ನು ಆದರ್ಶಪ್ರಾಯರಾಗಿ ವಿವಿಧ ರೂಪದಲ್ಲಿ ಪೂಜಿಸುತ್ತಾ ಬರುತ್ತಿದ್ದಾರೆ. ಆದರೆ ಇಲ್ಲಿ ನೋಡಿದರೆ ಎಲ್ಲವೂ ತದ್ ವಿರುದ್ಧದಂತೆ ಭಾಸವಾಗುತ್ತಿದೆ. ಬಾಬಾ ಸಾಹೇಬರೇ, ಹಾಗಾದರೆ ತಾವು ಈ ಮಹಿಳಾ ವರ್ಗದ ಪರವಾಗಿ ಧ್ವನಿ ಎತ್ತಬಲ್ಲಿರಾ? ಖಂಡಿತ ಮಹಾದೇವ. ನಾನಿನ್ನು ಬರುತ್ತೇನೆ ಬಾಬಾ ಸಾಹೇಬರೇ. ಸಭೆಯಲ್ಲಿ ಸೇರೋಣ. ಆಯ್ತು ಮಾತೆ. ಆದಿಯಾಗಿ ಎಲ್ಲ ಸೇವಕ ಗಣಗಳ ಜೊತೆಗೆ ಸಭೆಯನ್ನು ಸೇರಿದ್ದಾರೆ. ಬನ್ನಿ ಬಾಬಾ ಸಾಹೇಬರೇ, ಸಭೆಯನ್ನು ಆಗಲಿ ಮಹಾದೇವ. ಹೌದಲ್ರಿ? ಬಾಬಾ ಸಾಹೇಬ್ರೆ, ಏನು ಬದಲಾವಣೆ ಬಯಸಿದ್ದೀರಿ? ನಿಮ್ಮ ಕೂಗೇನನ್ನು ಪ್ರಸ್ತಾಪಪಡಿಸಿರ ಇದ್ದೇನೆ ಈ ಸಭೆಯಲ್ಲಿ? ಸಪ್ತ ಲೋಕದಲ್ಲಿ ಆಪ್ತರಿಗಷ್ಟೇ ಪದವಿ ಎನ್ನುವ ಅಲಿಖಿತ ಸಂಪ್ರದಾಯ ಮುರಿಯದೆ ಮಹಿಳೆಯರಿಗೆ ಎಲ್ಲ ಲೋಕದಲ್ಲಿ ಸಮಾನ ಅಧಿಕಾರ ಹಂಚಿಕೆಯಾಗಬೇಕು.
ವಿನಾಕಾರಣ ದಂಡಿಸುವ ಅಧಿಕಾರ ಯಾರಿಗೂ ಇರಕೂಡದು. ಮಹಿಳೆಯರನ್ನ ತುಡಿಸಿಕೊಳ್ಳುವ, ನಿಕೃಷ್ಟವಾಗಿ ಕಾಣುವ ಯಾವುದೇ ಶೋಷಣೆ ಕಂಡುಬಂದರೂ ಅಂಥವರಿಗೆ ಶಿಕ್ಷೆಯ ಜೊತೆಗೆ ಪದತ್ಯಾಗದ ದಂಡನೆ ಆಗಲೇಬೇಕು. ಸೇವಕ ವರ್ಗ ಸ್ವರ್ಗವೇ ಇರಲಿ, ನರಕವೇ ಇರಲಿ, ಸೇವಕರು ತಮ್ಮ ಸೇವೆಯನ್ನ ಸಲ್ಲಿಸಿದ ನಂತರ ತಮ್ಮ ಕುಟುಂಬದವರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವಂತಾಗಬೇಕು. ಸೇವಕ ವರ್ಗಕ್ಕೆ ನಾಯಕರಾದವರು ಸೇವಿಸುವಂತ ಆಹಾರ, ನೀರು, ಸಕಲ ಸೌಲಭ್ಯಗಳು ನಿರ್ಭೀತಿಯಿಂದ ದೊರೆಯುವಂತಾಗಬೇಕು ಪ್ರಭು. ಇದೆಲ್ಲ ಆಟದ ಮಾತು ಮಹಾಪ್ರಭು. ಹೌದೌದು, ಇಂಥ ಉಲ್ಮಾನವರನ್ನೆಷ್ಟು ನಾವು ಕಂಡಿಲ್ಲ. ಇವರಿಗೆ ಸೊಪ್ಪು ಹಾಕಬೇಡಿ ದೇವಾ. ಇಲ್ಲ ಇಲ್ಲ, ಬಾಬಾ ಸಾಹೇಬ್ರು ಹೇಳುತ್ತಿರುವುದಲ್ಲಿ ನಿಯತಿ ಇದೆ. ಹಾಗಾದರೆ ಅಭಿಪ್ರಾಯ ಸಂಗ್ರಹಕ್ಕೆ ಕಳಿಸೋಣವೇ ಬಾಬಾ ಸಾಹೇಬ್? ಖಂಡಿತ ಆಗಲಿ ದೇವ. ಯಾವ ಪದವಿಯ ಆಶಯವಲ್ಲದ ನಿರ್ಲಿಪ್ತದಿಂದಿರುವ ಈ ನಿಮ್ಮ ಮೂವರ ಸಂಗಮ ಸಲಹಾ ಸಮಿತಿ ಮಾರ್ಗದರ್ಶನ ರೂಪದಲ್ಲಿ ಸಾಗಲಿ ಎನ್ನುವುದೇ ನನ್ನ ಇಚ್ಛೆ. ಹಾಗೆ ಆಗಲಿ. ನಾರದರೆ ನಿಮ್ಮ ಕಾರ್ಯ ಮುಂದುವರಿಸಿ. ಆಗಲಿ ಮಹಾಪ್ರಭು, ನಾವು ಶೀಘ್ರವೇ ಮರಳಿ ಬರುತ್ತೇವೆ. ನಾರಾಯಣ 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 ನಾರಾಯಣ. ಏನೇ ನೇಮ ಮಾಡಿದರು ಅದು ನಮ್ಮ ಪದವಿಗೆ ಕಂಟಕವಾಗಬಾರದು ಮಹಾಪ್ರಭು. ಅದೇಕೆ ಹೀಗೆ ಹೇಳುತ್ತಿದ್ದೀರಿ? ಸಿಗುವ ಸೌಲಭ್ಯಗಳೆಲ್ಲ ನಮಗೆ ಇರಲಿ, ಸದಾ ಕಾಲಕ್ಕೂ ನಾವೇ ಮುನ್ನಡೆಸಬೇಕೆಂದರೂ ಹೇಗೆ? ಇದು ತಪ್ಪಾಗುತ್ತದೆ. ಅಯ್ಯೋ, ಈ ಗಣೇಶನಿಗೆ ಏನಾಗಿದೆ? ತನ್ನ ಪದವಿ ಬೇಕಾದರೆ ಬಿಟ್ಟು ಕೊಡಲಿ, ನಾವು ಮಾತ್ರ ಹಿಂದೆ ಸರಿಯೋದೇ ಇಲ್ಲ. ಸಿಗುವ ಸೌಲಭ್ಯಗಳು ಸರ್ವರಿಗೂ ಸಿಗುವಂತಾದರೆ ನಮ್ಮದೇನೂ ಅಭ್ಯಂತರವಿಲ್ಲ. ಈ ನನಗೇ ಇರಲಿ ಎನ್ನುವ ಮೂರ್ಖ ಸಹಿತ ನಾನಲ್ಲ ಮಹಾಪ್ರಭು. ಅಯ್ಯೋ, ಈ ಗಣೇಶನಿಗೆ ಏನಾಗಿದೆ? ಸುಮ್ಮನೆ ಇರುತ್ತಿಲ್ಲವಲ್ಲ. ಗಣೇಶನಿಗೆ ಏನಾಗಿದೆ? ಇದು ಗಣೇಶನು ಮಾಡ್ತಿರುವ ಮಂತ್ರವಲ್ಲ. ಮತ್ತು ನಿಯಮ ಎಲ್ಲರಿಗೂ ಒಂದೇ, ಇದು ಸರ್ವಲೋಕಕ್ಕೂ ಅನುಸರಿಸುತ್ತದೆ. ಇಲ್ಲಿ ಯಾರು ಮೇಲಲ್ಲ ಕೀಳಲ್ಲ, ಲಿಂಗಭೇದ ಸರ್ವಸಾಮಾನ್ಯವಲ್ಲ. ಹುಟ್ಟಿದ ಸ್ಥಳದಿಂದ ಅವರವರ ಅರ್ಹತೆಯನ್ನು ಅಳೆಯುವುದು ತಪ್ಪು. ನಿಜ, ಈ ಮಾತಿಗೆ ನಮ್ಮ ಒಪ್ಪಿಗೆ ಇದೆ. ಹೌದು, ಯಾರು ಸ್ವಯಂ ಆಗಿ ಇತರರಿಗೆ ಅವಕಾಶ ಕಲ್ಪಿಸಿಕೊಡುವುದಾದರೆ ಮತ್ತು ಅವರ ಆಯ್ಕೆ ಇತರರಿಗೆ ವಿರೋಧವಿಲ್ಲವೆಂದಾದರೆ ಬಿಟ್ಟು ಕೊಡಬಹುದಲ್ಲವೇ? ಅಥವಾ ಸ್ಪರ್ಧೆಗೆ ಅವಕಾಶ ನೀಡಿ ಅನುವು ಮಾಡಿಕೊಡುವುದು. ಎಲ್ಲರಲ್ಲೂ ನನ್ನದೊಂದು ಮನವಿ. ನಮ್ಮ ಜನಾಂಗಗಳಲ್ಲಿ ಸಾಮಾನ್ಯ ಜನಗಳಾಗಲಿದ್ದು ಒಬ್ಬ ಬುದ್ಧಿವಂತ ಹಾಗೂ ವಿವೇಚನೆಯಿಂದ ಇರುವ ಒಬ್ಬ ಸಾಮಾನ್ಯ ಜನಗಳಿಗೆ ನನ್ನ ಪದವಿಯನ್ನು ಬಿಟ್ಟುಕೊಡುತ್ತಿದ್ದೇನೆ. ಈ ನಿರ್ಣಯವನ್ನು ನನ್ನ ಎಲ್ಲಾ ಸರ್ವಜನಾಂಗಗಳ ಅಭಿಪ್ರಾಯ ಪಡೆದೇ ತಿಳಿಸುತ್ತಿದ್ದೇನೆ ಮಹಾದೇವ. ಹಾಗೂ ಇನ್ನು ಮುಂದೆ ಕೂಡ ನಾವು ನನ್ನ ಪದವಿಯನ್ನು ತ್ಯಾಗ ಮಾಡಿ ಅವರ ಜೊತೆ ಸಾಮಾನ್ಯ ಜನಗಳಂತೆ ಸಾಗುತ್ತೇವೆ ದೇವ. ಇದು ಹೇಗೆ ಸಾಧ್ಯ? ಗಣೇಶನಿಗೆ ಹೇಳಿ ಪ್ರಭು. ಏಕೆ ಇಲ್ಲ ದೇವ? ಸುಖದ ವೈಭೋಗ ತಪ್ಪಿ ಹೋಗುತ್ತದೆ ಎನ್ನುವ ಅಂಜಿಕೆ ಏನು? ಈ ಮೊದಲು ಎಂದಾದರೂ ಸ್ತ್ರೀಯರಿಗೆ ಗೌರವ ಸ್ಥಾನಮಾನಗಳು ಸಿಕ್ಕಿದ್ದಾವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ನಾರಿಯರು ಕೇವಲ ನರ್ತನಕ್ಕೆ ಸೀಮಿತರಾಗಿರಬೇಕೇನು? ಮಹಿಳೆಯರು ಪದವಿಗೇರಬಹುದಲ್ಲವೇ? ಇದನ್ನೆಲ್ಲ ನಿಮಗೆ ತಿಳಿಸಲು ಬಾಬಾ ಸಾಹೇಬರೇ ಬರಬೇಕಾಯಿತೇನು? ಹೌದು ಮಾತೆ, ಗಣೇಶರು ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಅದು ಎಲ್ಲರ ಸಮಕ್ಷಮ. ಮಹಿಳೆಯರು ಸರ್ವ ಸ್ವತಂತ್ರರು, ಅವರಿಗೂ ಸಮಾನ ಅವಕಾಶ ಮಾಡಿಕೊಡಲೇಬೇಕು ಪ್ರಭು. ಮಹನೀಯರೇ, ನಿಮ್ಮ ಆದೇಶದಂತೆ ಸೇವಕ ಸೇವಕಿಯರ ವರ್ಗವನ್ನೆಲ್ಲ ಅಭಿಪ್ರಾಯ ಕೇಳಲಾಗಿ ಮೊದಲಿಗೆ ಅಂಜಿದರು, ಕೊನೆಯಲ್ಲಿ ಧೈರ್ಯವಾಗಿ ಅಭಿಪ್ರಾಯ ತಿಳಿಸಿರುತ್ತಾರೆ. ತಮಗಾಗಿ ನಾಯಕರನ್ನ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಸಿಗಬೇಕೆಂದು ಅಭಿಪ್ರಾಯ ಕೋರಿರುತ್ತಾರೆ.
ಅಲ್ಲದೆ ಸ್ತ್ರೀಯರು ಸಮಾನ ಅವಕಾಶ ಮತ್ತು ಸ್ಪರ್ಧೆಗೆ ಒಲವು ತೋರಿರುತ್ತಾರೆ. ಇದು ಆಗದು, ಇದಾಗುವುದಿಲ್ಲ. ನಾರಾಯಣನಿಗೆ ತಲೆ ಕೆಟ್ಟಿದೆಯೇ ಭಾರತಕ್ಕೆ? ಸದ್ದು ನಿಯಮ ಎಲ್ಲರಿಗೂ ಒಂದೇ, ಇದು ಸರ್ವಲೋಕಕ್ಕೂ ಅನುಸರಿಸುತ್ತದೆ. ಸರಿ, ಹಾಗಾದರೆ ಇಂದಿನ ಸಭೆಯ ವಿಷಯವನ್ನು ಎಲ್ಲರಿಗೆ ಪ್ರಸ್ತಾಪಪಡಿಸಿ ಗಳಿಗೆ ದಿನಗಳು ನಿಗದಿಯಾಗಲಿ. ನಿರ್ವಿಘ್ನವಾಗಿ ಸಾಗಲಿ ಈ ಮಂಗಳ ಕಾರ್ಯ. ಈ ಮಂಗಳ ಕಾರ್ಯಕ್ಕೆ ಯಾರಾದರೂ ಅಡ್ಡಿ, ಆತಂಕ, ಆಮಿಷಗಳನ್ನು ಒಡ್ಡಿದ್ರೆ ತಕ್ಕ ಶಾಸ್ತಿಯನ್ನು ಅನುಭವಿಸಬೇಕಾಗುತ್ತದೆ. ಸರಿ, ತಾವೆಲ್ಲರೂ ತೆರಳಿ ತಮ್ಮ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿರಿ. ಮಹಾಮಂಥನ ನಡೆಯುತ್ತಿದೆ, ಮನ್ವಂತರ ಸಾಗುತ್ತಿದೆ. ಮಹಾಮಂಥನ ನಡೆಯುತ್ತಿದೆ. ಇಂದ್ರ ಎಂಬುದಾಗಿ ಪದವಿಯನ್ನು ಅಲಂಕರಿಸಿದ್ದ. ಯಮಲೋಕದಲ್ಲಿ ಯಮಧರ್ಮರ ಬದಲಾಗಿ ಯಮಕಿಂಕರೊಬ್ಬರು ಆಯ್ಕೆಯಾಗಿ ಸಹಿಷ್ಣು ಧರ್ಮಿ ಎಂದು ಪದವಿಯನ್ನು ಅಲಂಕರಿಸಿದ್ದ. ಗಣೇಶರು ಪದವಿಯನ್ನ ಬಿಟ್ಟುಕೊಟ್ಟಿದ್ದಕ್ಕಾಗಿ ಗಣಗಳಲ್ಲಿ ಒಬ್ಬ ಸಾಮಾನ್ಯ ಗಣಪತಿಯು ನವಗಣಪತಿ ಎಂದು ಪದವಿಯನ್ನು ಅಲಂಕರಿಸಿದ್ದಾರೆ. ಹಾಗೆ ವಿವಿಧ ಲೋಕಗಳಲ್ಲಿ ಪಾರ್ವತಿ, ಲಕ್ಷ್ಮಿ, ಸೇವಕಿಯರ ಆದಿಯಾಗಿ ವಿವಿಧ ಲೋಕಗಳಿಗೆ ಅಧಿಪತಿಯಾಗಿ ಆಯ್ಕೆಯಾಗಿದ್ದಾರೆ. ಹರ ಹರ ಶಂಭೋ ಹರ ಹರ ವಿಷ್ಣು ಹರ ಹರ ನಾರಾಯಣ. ಹರ ಹರ ಶಂಭೋ ಹರ ಹರ ವಿಷ್ಣು ಹರ ಹರ ನಾರಾಯಣ. ಗಣೇಶನಿಗೆ ಖುಷಿಯಾಗಿರಬೇಕು. ಎಲ್ಲರೂ ನಿಮ್ಮ ನಿಮ್ಮ ಜವಾಬ್ದಾರಿಯನ್ನು ಅರಿತು ತಮ್ಮ ತಮ್ಮ ಕಾರ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿ. ಭೂಲೋಕದಲ್ಲಿ ಕೂಡ ಸಮಾನತೆ ತಂದಂತೆ ಈ ದೇವಲೋಕದಲ್ಲೂ ಕೂಡ ಸಮಾನತೆಯನ್ನು ತಂದಂತಹ ಈ ಬಾಬಾ ಸಾಹೇಬರ ಕಾರ್ಯಬದ್ಧತೆ ಶ್ಲಾಘನೀಯವಾದದ್ದು. ಅಧಿಕಾರ, ಅಂತಸ್ತು, ಪದವಿ, ಸ್ಥಾನ ಎಂದಿಗೂ ವಂಶ ಪಾರಂಪರ್ಯವಾಗಬಾರದು. ಅದಲ್ಲದೆ ಎಂದು ಮಹಿಳೆಯರು ಲೋಕದ ಉನ್ನತ ಹುದ್ದೆ ಪಡೆಯುವಂತಾಗಿದೆ. ಸರಸ್ವತಿ, ಪಾರ್ವತಿ ಎಲ್ಲರಿಗೆ ಶುಭ ಕೋರಿದ ವಿಷ್ಣು ಶುಭವಾಗಲಿ. ಇದೀಗ ಕಥೆಯ ರೋಚಕ ಘಟ್ಟವನ್ನು ತಲುಪುತ್ತದೆ. ಸರಿ, ಹಾಗಾದರೆ ಎಲ್ಲರೂ ತೆರಳಿ ತಮ್ಮ ತಮ್ಮ ಕಾರ್ಯದಲ್ಲಿ ಮಗ್ನರಾಗಿ ಲೋಕ ಕಲ್ಯಾಣ ಕಾರ್ಯವನ್ನು ಕೈಗೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ಕಥೆಯ ಕೊನೆಯ ಹಂತದಲ್ಲಿ ರೋಚಕ ಘಟ್ಟವನ್ನ ತಲುಪಲರ ಚಿತ್ತ. ಇದೇನಿದು? ನಾನು ಯಾವ ಲೋಕದಲ್ಲಿದ್ದೇನೆ? ಇದೇನು ಸ್ವರ್ಗಲೋಕವೇ? ಮೋಡಗಳ ಮಧ್ಯದೊಳಗೆ ನಾನು ಇದ್ದೇನೇನೋ ಎಂಬಂತೆ ಭಾಸವಾಗ್ತಿದೆಯಲ್ಲ. ಇದು ನಮ್ಮ ಚೈತ್ಯ ಭೂಮಿ. ಹಾಗಾದರೆ ನಾನು ಇಲ್ಲಿಯವರೆಗೂ ಕಂಡಿದ್ದು ಕನಸೆ. ಲೋಕ ಯಾವುದಾದರೇನು? ನಮ್ಮ ಬಾಬಾ ಸಾಹೇಬರು ಎಲ್ಲಿಗೆ ಹೋದರೂ ಸಮಾನತೆಗಾಗಿ, ಸಮತೆಗಾಗಿ, ನಿರ್ಗತಿರ ಬಾಳಿನ ಬೆಳಕಾಗಿ ಹೋರಾಡಿಯೇ ಹೋರಾಡುತ್ತಾರೆ ಎಂಬುದನ್ನು ಈ ನಮ್ಮ ಬಾಬಾ ಸಾಹೇಬರು ಕಂಡಿದ್ದು ಎಲ್ಲವೂ ನನ್ನಂತ ಬೆಳಕು ನಮ್ಮ ಬಾಬಾ ಸಾಹೇಬರಿಗೆ ಎಲ್ಲರ ಪಾತ್ರವನ್ನು ನಿರ್ವಹಿಸುತ್ತಿದ್ದೇವೆ. ತಾವೆಲ್ಲರೂ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆ. ಹಲೋ, ಸಾಕು, ಪಾತ್ರ ಪರಿಚಯ ಬೇಡ.
ಅಲ್ಲಿ ಸಮಾನತೆಗಾಗಿ ಒಂದು ಕಥೆಯನ್ನು ಕಟ್ಟಿಕೊಟ್ಟಿದ್ದೀವಿ. ತಾವೆಲ್ಲ ಖುಷಿ ಪಟ್ಟರೆ ಅದೇ ನಮಗೆ ಸಾರ್ಥಕ. ಇದು 3ನೇ ಸತಿ ಹೊಸ ಕಥೆಯೊಂದಿಗೆ ಗದಗ ಜಿಲ್ಲೆಯಿಂದ ಆಗಮಿಸ್ತಾ ಇದ್ದೀವಿ.